ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಗಲ್ಲಿ ಕ್ರಿಕೆಟ್ ಅಂತೇಳಿ ಹೊಸ್ದಾಗಿ ಓಪನ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸ್ನೇಹಿತರುಗಳು, ಬಂಧುಗಳು, ಅಭಿಮಾನಿಗಳು ಎಲ್ಲರೂ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕು. ಏಕೆಂದರೆ ನಾವಿನ್ನೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ಗೆ ಕಾಲಿಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಲೋಪದೋಷಗಳು ಅಥವಾ ಇನ್ನೇನೇ ಕೆಟ್ಟ ಬೇರೆ ಥರದ್ದೇನಾದರೂ ನಾವು ಮಾತಾಡಿದರೆ ಯಾರಿಗಾರು ತೊಂದರೆ ಆಗೋ ರೀತಿ ಇದ್ದರೆ ಅಥವಾ ಹರ್ಟ್ ಆಗೋ ರೀತಿ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇಲ್ಲಿ ಯಾರನ್ನು ಹರ್ಟ್ ಮಾಡೋಕ್ಕೋಸ್ಕರ ನಾವು ಬಂದಿಲ್ಲ, ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಈ ಕಂಟೆಂಟ್ನ ಮಾಡ್ತಾಯಿದ್ದೀವಿ. ನಾವೀಗ ಯಾವ ರೀತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಯೂಟ್ಯೂಬ್ನ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಕ್ರಿಕೆಟ್ ಬಗ್ಗೆ. ನನಗೆ ತುಂಬ ಚಿಕ್ಕ ವಯಸ್ಸಿಂದನೂ ಕ್ರಿಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟು, ಆಸಕ್ತಿ. ಹಾಗಾಗಿ ಆ ವಿಷಯನೇ ನಾನು ತೊಗೊಂಡಿದ್ದೀನಿ. ಈಗ ನಿನ್ನೆ ನಡೆದಿರೋ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಈ ಬ್ಲಾಗ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯವಾಗುತ್ತೆ. ಇನ್ನು ವಿಷಯ, ನಿನ್ನೆ ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್ನ ಒಮ್ಮೆ ಒಂದು ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಪಾಕಿಸ್ತಾನದಲ್ಲಿ ಬಾಬರ್ ಅಜಮ್ ಮತ್ತು ಇಮಾಮ್ ಉಲ್ಲಕ್ ಇವರಿಬ್ಬರು ಓಪನಿಂಗ್ ಪೈರಾಗಿ ಬರ್ತಾರೆ. ಒಳ್ಳೆ ಸ್ವಲ್ಪ ಪರವಾಗಿಲ್ಲ, ಇನ್ನೇನು ಲಯ ಕಂಡುಕೊಂಡು ಚೆನ್ನಾಗಿ ಆಡ್ತಾ ಇರ್ತಾರೆ. ಅಷ್ಟರೊಳಗಡೆ ನಮ್ಮ ಹಾರ್ದಿಕ್ ಪಾಂಡ್ಯ ಬಂದು ಹಾರ್ದಿಕ್ ಪಾಂಡ್ಯ ಬಾಬರ್ ಅವರು ಒಂದು ಒಳ್ಳೆ 4 ಹೊಡಿತಾರೆ. ಆ ನೆಕ್ಸ್ಟ್ ಬಾಲನ್ನೇ ಅವರು ಕೆ ಎಲ್ ರಾಹುಲ್ಗೆ ಕ್ಯಾಚ್ ಕೊಟ್ಬಿಟ್ಟು ಹೊರಗಡೆ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಇಮಾಮ್ ಉಲ್ಲಕ್ ಇನ್ನೇನು ಅವರು ಸೆಟ್ ಬ್ಯಾಟ್ಸ್ಮನ್ನು ಇನ್ನೇನು ಆಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟರೊಳಗಡೆ ಅಕ್ಷರ್ ಪಟೇಲು ಡೈರೆಕ್ಟ್ ಹೊಡೆದ್ಬಿಟ್ಟು ಅವರನ್ನು ಔಟ್ ಮಾಡಿ ಮನೆ ಕಳಿಸ್ಕೊಡ್ತಾರೆ. ಇನ್ನು ನೆಕ್ಸ್ಟ್ ಬಂದವರೇ ಮೊಹಮ್ಮದ್ ರಿಜ್ವಾನ್ ಮತ್ತು ಶಕೀಲ್. ಇವರಿಬ್ಬರು ಇನ್ನೇನು ಚೆನ್ನಾಗಿ ಒಳ್ಳೆ ನಿಧಾನಗತಿಯಲ್ಲಿ ಒಳ್ಳೆ ನಮಗೆ ತುಂಬ ವರ್ಷಗಳ ನಂತರ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಟೆಸ್ಟ್ ಮ್ಯಾಚ್ ನೋಡ್ದಂಗೆ ಆಯಿತು. ಆದರೂ ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಬಟ್ ಅವ್ರ ವಿಕೆಟ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಧಾನಗತಿ ಬ್ಯಾಟಿಂಗ್ ಆಡಿದ್ರು. ಅವರು ಒಂದು ಒಳ್ಳೆ 100ನ ಪಾರ್ಟ್ನರ್ಶಿಪ್ ತೊಗೊಂಬಂದರು. ಇನ್ನೇನು ನೀವು ಬಿಲ್ಡ್ ಆಯಿತು, ಇನ್ನೇನು ಅವರು ಇನ್ನು ಸ್ವಲ್ಪ ನುಗ್ಗಿ ಹೊಡೆಯೋಣ ಅನ್ನೋ ಟೈಮಲ್ಲಿ ಅಕ್ಷರ್ ಪಟೇಲು ಒಳ್ಳೆ ಒಂದು ಬ್ರೇಕ್ ಥ್ರೂ ಕೊಟ್ಟರು. ಮೊಹಮ್ಮದ್ ರಿಜ್ವಾನು ಕ್ಲೀನ್ ಬೋಲ್ಡಾಗಿ ಆಚೆ ಹೋದರು. ಇನ್ನು ನೆಕ್ಸ್ಟ್ ನಮ್ಮ ಶಕೀಲ್ ಅವರು ಆಡಿದ್ರು. ಹೆಂಗೋ ಒಂದು 60 ಹೊಡ್ಕೊಂಡು ನಿಧಾನಕ್ಕೆ ಆಡ್ತಾಯಿದ್ರು. ಅವ್ರಿಗೂ ಒಳ್ಳೆ ಜಡೇಜ್ ಅವ್ರು ಬಂದ್ಬಿಟ್ಟು ಮನೆಗೆ ಕಳಿಸ್ಬಿಟ್ರು. ಇನ್ನು ನೆಕ್ಸ್ಟ್ ಬಂದವರೇ ಇನ್ನೇನು ಬಂದವರೆಲ್ಲ ಒಬ್ಬರಿಂಗಡೆ ಒಬ್ಬರು ಅಂಶ ಪೆವಿಲಿಯನ್ ಪರೇಡ್ ನಡೆಸ್ತಾಯಿದ್ರೆ, ಇನ್ನು ನಮ್ಮ ಕೌಶದಿಲ್ ಅವರು, ನಮ್ಮ ಕೌಶದಿಲೇನಲ್ಲ ಬಟ್ ಬಾಯಿ ತಪ್ಪಿ ಹಂಗೆ ಬರುತ್ತೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಕೌಶದಿಲ್ ಅವ್ರು ಇನ್ನೇನು 38 ಹೊಡೆದು ಅವರು ಹೊತ್ತಾಗೆ ಕೊನೆ ವಿಕೆಟ್ನ ಕೈ ಚೆಲ್ತಾರೆ. ಇದರಲ್ಲಿ ನಮ್ಮ ಬೌಲರ್ ಕೀ ಪಾಯಿಂಟ್ಸು ನಮ್ಮ ಇಂಡಿಯಾಕ್ಕೆ ಬೌಲರ್ಸ್ಗಳು ಅಂದರೆ ಅಕ್ಷರ್ ಪಟೇಲು, ಕುಲ್ದೀಪು, ಹಾರ್ದಿಕ್ ಪಾಂಡ್ಯ, ಹರ್ಷಿತ್ ರಾಣಾ ಮತ್ತು ಮೊಹಮ್ಮದ್ ಶಮಿ ಅವರು ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ ನೀಡಿದ್ರಿಂದ ಒಂದೊಳ್ಳೆ ಚೇಸಿಂಗ್ನ ಕಟ್ಟಾಕೋಕ್ಕಾಯಿತು. ಒಂದೊಳ್ಳೆ ಅಲ್ಪ ಮೊತ್ತಕ್ಕೆ ಅವರನ್ನು ಕಟ್ಟಾಕಿದ್ರಿಂದ ನಾವು ಗೆಲ್ಲೋಕ್ಕೆ ಈಸಿ ಆಯಿತು. ಇಲ್ಲಾಂದರೆ ತುಂಬ ಕಷ್ಟ ಆಗಿರೋದು. ಹೀಗೆ ಇನ್ನು ಇನ್ನೇನು ಪಾಕಿಸ್ತಾನದ ಬ್ಯಾಟಿಂಗ್ ಆದಮೇಲೆ ಇನ್ನು ನಮ್ಮ ಇಂಡಿಯನ್ ಬ್ಯಾಟಿಂಗ್ನ ಒಂದ್ಸರಿ ನೋಡೋಣ. ಸ್ಟಾರ್ಟಿಂಗ್ ರೋಹಿತ್ ಮತ್ತು ಗಿಲ್ಲು ಓಪನಿಂಗ್ ಪೇರಾಗಿ ಆಡಿದ್ರು. ರೋಹಿತ್ ಚೆನ್ನಾಗಿ ಆಡ್ತಾಯಿದ್ರು. ಆದರೆ ಶಾಹಿನ್ ಅಫ್ರಿದಿ ಅವರು ಬಂದು ರೋಹಿತ್ ಅವ್ರ ವಿಕೆಟ್ನ 20 ರನ್ನಿಗೆ ಎತ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ಇಂಡಿಯಾ ತುಂಬ ಇನ್ನೇನು ಕಷ್ಟಕ್ಕೆ ಸಿಗುತ್ತನ್ನೋ ಟೈಮಲ್ಲಿ ಗಿಲ್ಲು ಮತ್ತು ಕೊಹ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕೊಟ್ಟು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಚೇಸಿಂಗ್ನ ಆರಾಮಾಗಿ ಈಸಿ ಮಾಡ್ತಾ ಹೋಗ್ತಾರೆ. ಎಸ್ಪೆಷಲಿ ನಮ್ಮ ಚೇಸ್ ಮಾಸ್ಟರ್ ಕೊಹ್ಲಿ ಅವರು ಯಾವುದೇ ಒಂದು ತೊಂದರೆ ಇಲ್ದಂಗೆ ಈಸಿಯಾಗಿ ಚೇಸಿಂಗ್ ಮಾಡ್ಕೊಂಡು ಹೋಗ್ತಾ ಬಂದರು. ಅವ್ರು ಆರಾಮಾಗಿ ಯಾವುದೂ ಟೆನ್ಷನ್ ಇಲ್ಲದೆ ಇರ್ತಾರೆ, ಆರಾಮಾಗಿ ಕೂಲಾಗಿ. ಅವ್ರು ಪಾಕಿಸ್ತಾನದ ಮೇಲೆ ಮಾತ್ರ ಯಾವಾಗಲೂ 2 ಹೆಜ್ಜೆ ಮುಂದೆ ಇಟ್ಟೇ ಆಡ್ತಾರೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ಥರನೇ ಆಡೋದು. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟು ಇನ್ನೇನು ಶುಭ್ಮನ್ ಗಿಲ್ಲು 46 ರನ್ ಹೊಡೆದ್ರು. ಆದರೆ ಪಾಪ ಅಬ್ರಾರ್ಗೆ ವಿಕೆಟ್ ಕೊಟ್ಟು ಹೋಗ್ಬಿಡ್ತಾರೆ. ಇನ್ನು ನೆಕ್ಸ್ಟ್ ಬಂದಿದ್ದು ಶ್ರೇಯಸ್ ಅಯ್ಯರ್ ಜೊತೆಗೆ ಕೊಹ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಇವರು ಕೊಹ್ಲಿಗೆ ಒಂದೊಳ್ಳೆ ಸಾಥ್ ಕೊಡ್ತಾರೆ. ಹಾಗಾಗಿ ಶ್ರೇಯಸ್ ಅಯ್ಯರ್ ಒಂದೊಳ್ಳೆ ರೀತಿಯ ಪಾರ್ಟ್ನರ್ಶಿಪ್ ಕೊಟ್ಟು ಚೆನ್ನಾಗಿ ಆಡ್ತಾರೆ. ಇನ್ನು ನೆಕ್ಸ್ಟ್ ಬಂದಿದ್ದೆ ನೋಡಪ್ಪ, ನಮ್ಮ ಇವರಿಬ್ಬರದ್ದು ಒಂದೊಳ್ಳೆ ಪಾರ್ಟ್ನರ್ಶಿಪ್ ನೋಡಿದ ಕೂಡಲೇ ಅದು ಏನು ಉರಿ ಬಿತ್ತೋ ಏನೋ ಗೊತ್ತಿಲ್ಲ, ಶ್ರೇಯಸ್ ಅಯ್ಯರ್ನ ಔಟ್ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದ ಕೂಡಲೇ ನೆಕ್ಸ್ಟ್ ಬಂದಿದ್ದೆ ನಮ್ಮ ಪಾಂಡ್ಯ ಬಂದಿದ್ದೆ ತಡ ನಮಗೆ ಭಾರತ ವಿನ್ ಆಗುತ್ತೋ ಇಲ್ವೋ ಗೊತ್ತಿರಲಿಲ್ಲ. ಆದರೆ ಕೊಹ್ಲಿ ಸೆಂಚುರಿ ಅಂತೂ ಹೊಡೆಯಲ್ಲ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದು. ಯಾಕೆಂದರೆ ಪಾಂಡ್ಯ ಅವರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ನಾವು ಯಾರದೇ ಸೆಂಚುರಿನ ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ, ನಾವು ಇಂಡಿಯಾನ ವಿನ್ ಮಾಡ್ಸೋಕ್ಕಷ್ಟೇ ಬಂದಿರ್ತೀನಿ ಅಂದ್ಬಿಟ್ಟು. ಸೊ ಅವ್ರು ಬಂದಿದ್ದರಿಂದ ನಮಗೆ ಕನ್ಫರ್ಮ್ ಆಯಿತು ಕೊಹ್ಲಿ ಇನ್ನೇನು ಶಟ್ಕ ಹೊಡೆಯೋಕ್ಕಲ್ಲ. ಬಟ್ ಹೆಂಗೋ ಅವರು ಬೇಗನೆ 6 ಬಾಲಿಗೆ 8 ಹೊಡೆದ್ಬಿಟ್ಟು ಔಟಾಗಿ ಹೋಗಿದ್ದರಿಂದ ನಮಗೊಂಥರ
ಪರವಾಗಿಲ್ಲ, ಸಮಾಧಾನ ಆಯಿತು. ಕೊಹ್ಲಿ ಇನ್ನೂ ಪೆವಿಲಿಯನಲ್ಲಿದ್ದಾರೆ, ಸೆಂಚುರಿ ಹೊಡೆಯೋ ಚಾನ್ಸಸ್ ಇದೆ ಅಂತ. ನೆಕ್ಸ್ಟ್ ಬಂದವರೇ ನಮ್ಮ ಅಕ್ಷರ್ ಪಟೇಲು. ಅಕ್ಷರ್ ಪಟೇಲ್ ಇನ್ನೇನು ಗೊತ್ತಿತ್ತಲ್ಲ, ಆರಾಮಾಗಿ ಪಾಪ ಒಳ್ಳೆ ರೀತಿ ಕೊಹ್ಲಿ ಶತಕ ಹೊಡ್ಕೊಂಡು ಚೆನ್ನಾಗಿದಾಗಲಿ ಅಂದ್ಬಿಟ್ಟು ಒಳ್ಳೆ ರೀತಿ ಬ್ಯಾಟಿಂಗ್ ಪ್ರದರ್ಶನ, ನಿಧಾನಕ್ಕೆ ಸಿಂಗಲ್ನ ಡಬಲ್ ಇದ್ರೂ ಸಿಂಗಲ್ ತೊಗೊಂಡು ಕೊಹ್ಲಿಗೆ ಒಂದೊಳ್ಳೆ ಸಾಥ್ ಕೊಟ್ಟರು. ನಮಗೂ ಆ್ಯಕ್ಚುಲಿ ಬೇಕಾಗಿದೆ, ಯಾಕೆಂದರೆ ತುಂಬ ವರ್ಷಗಳ ನಂತರ, ಎಸ್ಪೆಷಲಿ ಕ್ರಿಕೆಟ್ ವರ್ಲ್ಡ್ ಕಪ್ 2023 ಆದಮೇಲೆ ಕೊಹ್ಲಿ ಅವ್ರ ಶತಕನೇ ನಾವು ನೋಡಿರಲಿಲ್ಲ. 14 ತಿಂಗಳಾಗಿತ್ತು ಶತಕ ನೋಡಿ ODI ಮ್ಯಾಚಲ್ಲಿ. ಅದರಲ್ಲಿ ಇತ್ತೀಚೆಗೆ ಫಾರ್ಮಲ್ಲಿ ಬೇರೆ ಕೊಹ್ಲಿ ಇರಲಿಲ್ಲ. ಸೊ ಅದು ಹೆಂಗೋ ಇದೊಂದು ಶತಕದ ಮೂಲಕ ಫಾರ್ಮಿಗೆ ಬಂದರು ಅನ್ನೋದು ಖುಷಿ. ಅದ್ರ ಜೊತೆಗೆ ಅಕ್ಷರ್ ಪಟೇಲ್ ಎಲ್ಪ್ ಮಾತ್ರ ಮರೆಯೋಂಗಿಲ್ಲ, ಅಷ್ಟು ಚೆನ್ನಾಗೆ ಸಪೋರ್ಟ್ ಮಾಡಿದ್ರು. ಇದೇ ಒಂದು ಸಪೋರ್ಟಿಗೆ ಕೊಹ್ಲಿನೂ ಸಹ ತುಂಬ ಎಕ್ಸೈಟ್ ಆದರು. ಹಂಗೋ ಲಾಸ್ಟ್ ಬಾಲಲ್ಲಿ ವಿನ್ನಿಂಗ್ 2 ರನ್ ಬೇಕು ಅಂದಾಗ ಲಾಸ್ಟ್ ಬಾಲಲ್ಲಿ 4 ಹೊಡೆದು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡು ಕೊಹ್ಲಿಗೆ ಬಂತು. ಆ 4 ಹೊಡೆಯೋಕ್ಕಿಂತ ಮುಂಚೆ ರೋಹಿತ್ ಅವ್ರ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು. 6 ಹೊಡೆದ್ಬಿಟ್ಟು ಬೇಗ ಮ್ಯಾಚ್ ಮುಗಿಸ್ಕೊಂಬನ್ನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಅವರು. ಬಟ್ ಕೊಹ್ಲಿ ನಾನು ಇದ್ದೀನಿ, ನಾನು ಇರುವಾಗ ಯಾಕೆ ಭಯ ಅಂತೇಳಿ ರಿಲ್ಯಾಕ್ಸಾಗಿ ಆಡಿ ರಿಲ್ಯಾಕ್ಸಾಗಿ ಮ್ಯಾಚ್ನ ಮುಗಿಸ್ಕೊಟ್ರು. ಇದೊಂದು ಒಳ್ಳೆ ರೀತಿ ಅದ್ಭುತವಾದ ಪ್ರದರ್ಶನ. ಇದೊಂದು ಟೀಮ್ಸ್ ಒಂದು ಪೂರ್ತಿ ನಮ್ಮ ಭಾರತ ತಂಡದ ಅದ್ಭುತವಾದ ಪ್ರದರ್ಶನ ಅಂದರೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಬೌಲಿಂಗು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ರು, ಹಂಗೆ ಬ್ಯಾಟಿಂಗು ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಭಾರತ ಟೀಮು ಆಡಿದ್ದರಿಂದ ಇದೊಂದು ಒಳ್ಳೆ ಸಪೋರ್ಟಿವ್ ಗೇಮ್ ಆಯಿತು. ಅದರಲ್ಲೂ ಎಸ್ಪೆಷಲಿ ಒನ್ ಸೈಡೆಡ್ ಗೇಮ್ ಥರನೇ ಆಗೋಯ್ತು. ಯಾಕಂದರೆ ಅವ್ರನ್ನ ಕಡಿಮೆ ರನ್ನಿಗೆ ಕಟ್ಟಾಕಿದ್ದರಿಂದ ನಮ್ಮವರು ಒಂದು ಒಳ್ಳೆ ಚೆನ್ನಾಗಿ, ಅದರಲ್ಲೂ ಹುಲಿ ಸೆಂಚುರಿ ಮರೆಯೋಂಗೇ ಇಲ್ಲ. 51ನೇ ಸೆಂಚುರಿ ಯಾವ ಕಾರಣಕ್ಕೂ ಮರೆಯೋಂಗಿಲ್ಲ. ಅಷ್ಟು ಚೆನ್ನಾಗಿ ಆಡಿದ್ರು. ಯಾವುದೇ ರೀತಿ ಪ್ರೆಸರ್ ಇಲ್ಲ, ಯಾವುದೇ ರೀತಿಯದ್ದು ಡೌಟ್ ಇರಲಿಲ್ಲ, ಭಯ ಇರಲಿಲ್ಲ. ಸಿಂಪಲ್ಲಾಗಿ ನೀಟಾಗೆ ಪರ್ಫೆಕ್ಟಾಗಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿದ್ರು.